ಫ್ರೆಂಡ್ಸ್ ಇಲ್ಲಿ ಹಾಯ್ ಫ್ರೆಂಡ್ಸ್. ನಾನು ನೀನು ಹಾಯ್ ಮಾಡೋ ಇಲ್ಲಿ. ಅವ್ರ ತಾತ ಬೆಳಗ್ಗೆ ಪೊಟ್ಟಿ ಕೊಡ್ಸಿದ್ರೆ ಹಾಲು ತರಕ್ಕೆ ಹೋಗಿ ಕುಕ್ಕರ್ಗೆ ತಿನ್ನಿಸ್ತಾವಳೆ. ಇನ್ನು ಈ ಕಡೆ ಬಂದರೆ ಕುಂಬಳಕಾಯಿ ಪಲ್ಯ ಆಯಿತು ದೋಸೆಗೆ. ಸೊ ಇವತ್ತು ನಮ್ಮ ಮನೇಲಿ ಕುಂಬಳಕಾಯಿ ಪಲ್ಯ ಆ್ಯಂಡ್ ದೋಸೆ ಕಾಂಬಿನೇಷನ್ನು ಹೇಗಿರುತ್ತೆ ಗೊತ್ತಿಲ್ಲ, ನೋಡಿ ಚೆನ್ನಾಗಿರುತ್ತೆ. ನಾವು ಈಗಾಗಲೇ ಒಂದು 2-3 ಸಲ ಮಾಡಿದ್ದೀವಿ ಕುಂಬಳಕಾಯಿಗೆ ದೋಸೆ. ಓಕೆ, ಚೆನ್ನಾಗಿರುತ್ತೆ, ಮಾಡ್ಬೋದು. ಸೊ ಅದೇನು ಈ ಕಾಯಿ ತುರಿ ಆಗ್ತಾ ಬೇಯ್ತಾ ಇದೆ. ಸೊ ಈಗ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನು ದೋಸೆಗೆ ಇಡಬೇಕೀಗ. ಸಂಪಣ ಅಂತೂ ಸಕ್ಕರ ಬಂದಿದೆಲ್ಲ. ನಾನು ಏನೇನು ಹಾಕಿದ್ದೆ ಅಂತ ಹೇಳ. ಇದಕ್ಕೆ ಏನೇನು ಹಾಕಿದ್ದೆ ಅಂದರೆ ಅಕ್ಕಿ, ಉದ್ದಿನಬೇಳೆ, ಹೆಸ್ರು ಕಾಳು ಮತ್ತು ಮೆಂತ್ಯ ಇಷ್ಟು, ಮತ್ತು ಅನ್ನ ಹಾಕಿ ರುಬ್ಬಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದಕ್ಕೆ ಈಗ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕಿದ್ದೀನಿ ಅಷ್ಟೇ. ಫಸ್ಟ್ನೇ ದೋಸೆ ಅಂತೂ ಸ್ವಲ್ಪ ಹಿಂಸೆ ಮಾಡುತ್ತೆ ಬರೋಕ್ಕೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸೇಮ್ ಮಸಾಲೆ ದೋಸೆ ಥರನೇ ಇದೆ, ಕ್ರಿಸ್ಪಿಯಾಗಿ. ಸೊ ನಿಮ್ಗೆ ಈ ಥರ ಇಷ್ಟ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು ಅಂದರೆ ನಾನು ಹೇಳಿದ ಥರ ಹಾಕಿ, ಆಯಿತಾ? ಖಾರ ಸಾರು ಬೇಕಾ? ಹಾಕ್ತೀನಿ. ಚೆನ್ನಾಗದಾ ಎಮ್ಮಿ? ನಿಂಗಂತೇಳಿ ಹಿಂಗೆ ಅದು ಹೆಂಗೋ ಎಮ್ಮಿ ಅದಾಗೆ ಈ ಬೆಟ್ಟಲ್ಲಿ ಚಿನಿ ಎಮ್ಮಿ. ಬರೀ ಪಲ್ಯನೇ ತಿನ್ನಬಾರ್ದು, ದೋಸೆ ಪಲ್ಯ. ನಾನು ಎಲ್ಲಿರಬೇಕು ಅಲ್ಲೇ ಇರಬೇಕು, ಆ ಕೆಳಗಡೆ ಅಂತೂ ಕೂತ್ಕೊಳ್ಳೋದ. ಹಂಗೆ ಸೆಲ್ಫ್ ಮೇಲೆ ಕುಂಟಿಸಿದ್ರೇ ಅವಳಿಗೆ ಇಷ್ಟ. ತಿನ್ನಪ್ಪ. ಆ ಕಾಯಿ ತುರಿ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ತಿನ್ನು. ನಾನು ಬರಲ್ಲ. ನಾನು ಆಮೇಲೆ ತಿಂತೀನಪ್ಪ, ನೀನು ತಿನ್ನು. ಸುಮ್ಮನೆ ಹಾಕ್ಕೊಟ್ಟಿದ್ದೀನಿ, ವೇಸ್ಟ್ ಮಾಡಿದ್ರೆ ಪರವಾಗಿಲ್ಲ, ತಿನ್ನೋದು ರೂಢಿ ಆಗಲಿ ಅಂತ. ಸೊ ಅದೆಲ್ಲ ವೇಸ್ಟ್ ಮಾಡಿದ್ರು ನಾವು ಹಸುಗೆ ಹಾಕ್ತೀವಲ್ಲ, ಹಾಕ್ಬಿಟ್ಟು ಬೇರೆ ತಿನ್ನಿಸ್ತೀನಿ. ಈಗ ಸದ್ಯಕ್ಕೆ ಹಾಕ್ಕೊಟ್ಟಿದ್ದೀನಿ, ಸುಮ್ಮನಾದ್ರೂ ಕುತ್ಕೊಳ್ಳಿ ಅಂತ. ಇಲ್ಲ ನಾನು ದೋಸೆ ಮಾಡ್ತೀನಿ ಅಂತ ತಲೆ ತಿಂತಾಳೆ. ನೋಡಿ ಇಲ್ಲಿ ಒಂದೇ ಕೈಲಿ ನಾನು 2 ಕೈ ತಗೊಳ್ಳಿಲ್ಲ, ಒಂದೇ ಕೈ ಮಾಡ್ತಾಯಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬರ್ತಿದೆ. ನಿಮ್ಗೆ ಕ್ರಿಸ್ಪಿ ದೋಸೆ ಇಷ್ಟ ಅಂದರೆ ಮೇಲೆ ಮುಚ್ಚಬೇಡಿ, ಮತ್ತು ಈ ಥರ ನಾನು ಹೇಳಿದ ಥರ ಹಾಕಿ, ಮತ್ತು ನೋಡಿ ಇದ್ರಲ್ಲಿ ಗೊತ್ತಾಗುತ್ತೆ ಮುರಿದ್ರೆ ಎಷ್ಟು ತೆಳ ಮತ್ತು ಚೆನ್ನಾಗಿ ಬಂದಿದೆ. ಸೊ ಮಸಾಲೆ ದೋಸೆ ಥರನೇ ಇರುತ್ತೆ, ಅದರಲ್ಲಿ ಉಪ್ಸಾರು ಖಾರ ಇರುತ್ತಲ್ಲ ಅದು ಇದೆ, ರಾತ್ರಿ ಉಪ್ಸಾರು ಮಾಡಿದ್ವಲ್ಲ. ಸೊ ಸೇಮ್ ಮಸಾಲೆ ದೋಸೆ ಥರನೇ, ಬಟ್ ದೊಡ್ಡ ಇಲ್ಲ ಅಷ್ಟೇ. ಇದು ನೋಡಿ ಎಲ್ಲ ಕ್ಯೂಚಿ ಮೆಣಸು ಮಾಡ್ತಿದೆ. ಸೊ ಮಕ್ಕಳು ಏನು ಮಾಡಿದ್ರು ಚೆನ್ನಾಗೇ ಇರುತ್ತೆ, ಬಟ್ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಸೊ ಈ ಕಡೆ ಸ್ವಲ್ಪ ಬಿಸಿದೆಲ್ಲ ಇತ್ತು ಅಂತೇಳಿ ಅಲ್ಲೇ ಕೂರಿಸಿದ್ವಿ ನೆನ್ನೆ, ಬಟ್ ಈ ಕಡೆ ಕೂತಿದ್ಲು, ಮತ್ತು ಆ ಕಡೆ ಕೂತಿದ್ದಾಳೆ. ಚಿನ್ನಿ ನಾನು ತಿನ್ನು ಅಂತ ಹೇಳಿದ್ದು, ಮಾಮಿ ಕಣ್ಕಿತ್ಕೊಂಡ್ಬಿಡುತ್ತೆ ತಿಂದಿಲ್ಲ ಅಂದರೆ. ತಿನ್ನಪ್ಪ, ಊಟ ಮಾಮಿ, ಹಂಗೆಲ್ಲ ವೇಸ್ಟ್ ಮಾಡಬಾರ್ದು. ತಿನ್ನು ಬಂಗಾರ. ಇನ್ನೊಂದು ಇಂಗ್ಲೀಷ್ನವ್ರ ಮಕ್ಕಳು ನೋಡಿದ್ದೀರಾ, ಅವು ಎಷ್ಟು ಒಂದು 9 ತಿಂಗಳಿಗೇನೆ ಎಷ್ಟು ಅಚ್ಚುಕಟ್ಟಾಗಿ ತಿಂತವೆ ಅಂತ. ಈ ನಮ್ಮ ಮಕ್ಳಿಗೆ ನಾವು ಎತ್ಕೊಂಡು ತಿನ್ನಿಸಿ ರೂಢಿ ಮಾಡಿಬಿಟ್ಟಿರ್ತೀವಲ್ಲ, ಕೊಬ್ಬು ಜಾಸ್ತಿ.
ಏನೇ ಆಗಲಿ ಅದಕ್ಕೆ ಹೇಳೋದು ಇಂಡಿಯನ್ಸಲ್ಲಿ ಮದರ್ಸ್ಗಷ್ಟು ವ್ಯಾಲ್ಯೂ ಇರೋದು. ಅಷ್ಟು ಪ್ರೀತಿನ ನೋಡ್ಕೊಂತೀವಿ. ಅವರು ತಿನ್ಸೋಕ್ಕೂ ಕಷ್ಟ ಅನ್ಸುತ್ತೆ ನನಗಂತೂ. ಅಂದರೆ ಅಭ್ಯಾಸ ಆಗುತ್ತೆ, ಬಟ್ ಅವರೇ ತಿಂದು ಅಭ್ಯಾಸ ಆಗುತ್ತೆ. ಆದರೆ ಆ ಪ್ರೀತಿ ನಾವು ಯಾವಾಗಲೂ ಕೊಡೋಕ್ಕಾಗತ್ತಾ? ಅವ್ರು ದೊಡ್ಡವರಾದರೂ ಕೊಡೋಕ್ಕಾಗತ್ತಾ? ಓ, ಏನೇ ಆದರೂ ಈ ಏಜಲ್ಲೇ ಅವ್ರು ನಮ್ಮ ಹತ್ರ ಬರೋದು, ಊಟ ತಿನ್ನಿಸ್ಕೊಳ್ಳೋದು. ಒಂದೊಂದ್ಸಲ ನನ್ನ ಹತ್ರ ಬರಲಿಲ್ಲ ಅಂದ್ರೇ ಬೇಜಾರಾಗ್ತಿರುತ್ತೆ. ಕಾಲಿಗೆಲ್ಲ ಮೆತ್ಕಿ ಸೊಳ್ಳು ತೊಳಿಬೇಕು ಫಸ್ಟ್ ನಾನೀಗ. ಸಂಜೆ ಹಾಲೆಲ್ಲ ಕುಡಿದು ಮಲಗಿದ್ಲೆಲ್ಲ ಎದ್ದು ಹಾಲು ಕುಡಿದು ಈಚೆ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ನಾನು ಅಕ್ಕಂಗೆ ಹೋಗ್ಬೇಕಾದ್ರೆ. ಸೊ ಅವಾಗ ಫುಲ್ಲು ಖುಷಿ ಹೋಗಿದ್ದು ಮಗೀಗ, ಅಯ್ಯೋ ಈಚೆ ಬಿಟ್ವಲ್ಲ ಅಂತ. ಸೊ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ನಾವು ಮತ್ತೆ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತು ಫುಲ್ಲು ದಾನ್ವಿ ಬ್ಲಾಗ್ಸ್ ಅಷ್ಟೇ. ಸೊ ಅವಳಿಂದ ಕುಂಬಳಕಾಯಿ ಪಲ್ಯ ಮಾಡಿದ್ವಲ್ಲ, ಅದ್ರದ್ದು ಬೀಜ ಒಣಗಾಕಿದ್ದಾರೆ. ಸೊ ಒಣಗಿಸಿಟ್ರೆ ನನ್ನ ಮಗಳು ಯಾವಾಗಲೂ ತಿನ್ನೋಕ್ಕೆ ಇಷ್ಟಪಡ್ತಾಳಲ್ಲ, ಅದಕ್ಕೋಸ್ಕರ. ಸೊ ಸಂಜೆ ಆಯಿತು, ನಾನು ಓಡಾಡೋಕ್ಕೆ ಬಂದೆ. ನೋಡಿ ನನ್ನ ನೈಲ್ನ ಶೇಪ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಕರೆಕ್ಟಾಗಿ. ಇದಕ್ಕೆ ನೈಲ್ ಪಾಲಿಶ್ ಹಚ್ಬೇಕಿನ್ನ. ಸೊ ಬೆಳಿಗ್ಗೆ ಮಾಡಿಕೊಂಡೆ. ದಾನಿಗೆ ನೈಲ್ ಕಟ್ ಮಾಡಬೇಕಿತ್ತು. ಆವಾಗ ನಾನು ನೈಲ್ ನೋಡೋಣ ಅಂದರೆ ಶೇಪ್ ತೆಗೆದ್ಬಿಟ್ಟು ಆಮೇಲೆ ನೈಲ್ ಪಾಲಿಶ್ ಹಚ್ಚೋಣ ಅಂತ ಹೇಳಿ ಶೇಪ್ ಮಾಡ್ಕೊಂಡಿದ್ದೀನಿ. ಪೆನ್ ತಂದಿದ್ದಾಳೆ, ಬಟ್ಟೆಲ್ಲ ಹೊಸಿಕೋತಿದ್ದಾಳೆ. ತೆಗಿ, ಹಂಗೆಲ್ಲ ಮಾಡಬಾರ್ದು. ಅಲ್ಲೇ ಕೂತಿರ್ತೀಯಾ? ನಾನು ನಾಕ್ ಮಾಡೋಕ್ಕೆ ಹೋಗ್ತೀನಿ ಧನು. ಓಕೆ, ಬಾಯ್ ಮಾಡು. ಬಾಯ್. ಬಾಯ್. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತು ಫುಲ್ಲು ದಾನ್ವಿನೇ ಇದ್ದಾಳೆ ವೀಡಿಯೋದಲ್ಲಿ. ನಾಳಿನ ಬ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ತಾ, ಇವತ್ತೊಂದು ಪುಟ್ಟ ಮಿನಿ ಬ್ಲಾಗ್ ನಿಮ್ಮ ಜೊತೆ ನಾನು ಬಂದಿದ್ದೀನಿ. ಸೊ ಯಾರೆಲ್ಲ ಫುಲ್ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್.